ಹಾಯ್. ಓಕೆ, ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ನಿನ್ನೆ ಗಾಳಿ ಗೊತ್ತಿರುವ ಹಾಗೆ ರಾತ್ರಿ ಏನಂತಂದರೆ ಫಸ್ಟ್ ರೌಂಡ್ದು ಪ್ರೊವಿಷನಲ್ ರಿಸಲ್ಟ್ ಬಂದಿದೆ. ಇವಾಗ ಏನಿದ್ರು ಕೂಡ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ. ಇವತ್ತು 5 ಗಂಟೆವರೆಗೂ ಕೂಡ ನಿಮ್ದು ಏನೇ ಒಂದು ಕಂಪ್ಲೇಂಟ್ಸ್ ಇದ್ದರೂ ಕೂಡ KE ಮೇಲ್ ಮಾಡಿ 5 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟವ್ರೆ. ಅದಾದಮೇಲೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಏನೇನೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅದನ್ನೆಲ್ಲ ಕೂಡ ನೋಡಿಕೊಂಡು ಫೈನಲ್ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಮಾಡ್ತಾರೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಾಯಂಕಾಲ, ಅದ ರಿಸಲ್ಟ್ ಬಂದಮೇಲೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ಅದಕ್ಕೆಲ್ಲನೂ ಕೂಡ ಆನ್ಸರ್ ಮಾಡ್ತೀನಿ ಅಂತಂದು ಬೆಳಗ್ಗೆ. ಹಂಗಾಗಿ ಮಾಡ್ತಾ ಇರೋದು. ಎಲ್ಲನೂ ಕೂಡ ಓದ್ತಾ ಹೋಗ್ತೀನಿ, ವಿತ್ ಆನ್ಸರ್ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಕ್ವಶನು. ಸರ್, ಐ ಹ್ಯಾವ್ SNQ quota and seat is allotted. Okay, SNQ quota, seat allotted, not in the SNQ and selected in 2AG merit. How it's and I will mail K or not. ನೋಡಿ, ಈ ರೀತಿ ಇದ್ದಾಗ K ಮೇಲ್ ಮಾಡಿದ್ರು ಕೂಡ ಇನ್ವ್ಯಾಲಿಡ್ ನೀವು. ಯಾಕಂದರೆ SNQ ಕೋಟಕ್ಕೆ ನೀವು ಒಬ್ಬರೇ ಎಲಿಜಿಬಲ್ ಅಲ್ಲ. ಓಕೆ, SNQ ಕೋಟ ಯಾರೆಲ್ಲ 8 ಲಕ್ಷಕ್ಕಿಂತಲೂ ಅಥವಾ 10 ಲಕ್ಷಕ್ಕಿಂತ ಯಾರ್ದೆಲ್ಲ ಕಡಿಮೆ ಇದ್ದೀರೋ ಎಲ್ಲರೂ ಕೂಡ ಎಲಿಜಿಬಲ್. ಹಾಗಂತೂ ಎಲ್ಲರಿಗೂ ಕೂಡ ಕೊಡ್ತಾರಾ? ಇಲ್ಲ, ಓನ್ಲಿ 5% ಸ್ಟೂಡೆಂಟ್ ಅಂತ ಹೇಳಿದ್ದೆ ನಾನು ಮೊದಲೇ. 5% ಸ್ಟೂಡೆಂಟ್ ಅಂದರೆ ಯಾರು? ಆ ಒಂದು ಕಾಲೇಜ್ಗೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ರ್ಯಾಂಕ್ ಇದ್ದು ಸ್ಟಾರ್ಟಿಂಗೇ ಸಿಕ್ಕಿರ್ತದೆ ನೋಡಿ 5 ಜನಕ್ಕೆ, ಆ ಒಂದು 5 ಜನಕ್ಕೆ ಮಾತ್ರ. ಅದರಲ್ಲಿ ಕೂಡ ಕೆಲವೊಂದಿಷ್ಟು ಹುಡುಗರು SC ಸ್ಟೂಡೆಂಟ್ ಕೇಳ್ತಿದ್ದಾರೆ. SC ಸ್ಟೂಡೆಂಟ್ಗೆ ನಿಮ್ಗೆ SNQ ಕೋಟ ಅಲಾಟ್ಮೆಂಟ್ ಆಗಲ್ಲ. ಯಾಕಂತಂದರೆ ಈಗ SNQ ಕೋಟ ಇರೋದು ಓನ್ಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್, ಆಯಿತಾ? ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಗೆ SNQ ಕೋಟ ಮಾತ್ರ ಇರುತ್ತೆ. SC ಸ್ಟೂಡೆಂಟ್ಗೆ ದುಡ್ಡೇ ಕಟ್ಟಂಗಿಲ್ಲ ನೀವು. ಮತ್ತು ಯಾಕೆ ನಿಮ್ಗೆ SNQ ಕೋಟ ಬೇಕು ನಿಮಗೆ? ಓಕೆ, SNQ ಕೋಟ ಕೊಡ್ತಕ್ಕಂಥ ಉದ್ದೇಶ ಕಡಿಮೆ ಫೀಸ್ ಆಗಬೇಕಂತ. ಬಟ್ SNQ ಕೋಟ ಎದಕ್ಕೆ ಬೇಕು SC ಸ್ಟೂಡೆಂಟ್? ಯಾಕಂದರೆ ಫೀಸೇ 0 ಇರುತ್ತೆ ನಿಮ್ಮದು. ಹಂಗಾಗಿ SC ಸ್ಟೂಡೆಂಟ್ಗೆ SNQ ಕೋಟ ಇರೋಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಏನಪ್ಪ ಅಂದರೆ ಈ ಎಲಿಜಿಬಲ್ ಸ್ಟೂಡೆಂಟ್ ಎಲ್ಲರೂ ಕೂಡ ಇದ್ದರೆ ಎಲ್ಲರೂ ಕೊಡಬೇಕಂತ ಏನಿಲ್ಲ. ಅವರು ಎಲಿಜಿಬಲ್ ಇರ್ತೀರಾ? ಓಕೆ, ನಿಮಗೆ ನೋಡಿ, ನೀವು ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಎಲ್ಲರೂ ಕೂಡ ಎಲಿಜಿಬಲ್ಲೇ, ಹಾಗಂತ ಎಲ್ಲರೂ ಕೂಡ ಕೊಡ್ತಾರಾ? ಇಲ್ಲ, ಅಲ್ಲಿ ಯಾರೆಲ್ಲ ಎಕ್ಸಾಮ್ ಚೆನ್ನಾಗಿ ಬರೆದಿರ್ತಾರೆ ಅವ್ರಿಗೆ ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ SNQ ಕೋಟ ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಆ ಒಂದು ಕಾಲೇಜ್ಗೆ ಸ್ಟಾರ್ಟಿಂಗ್ 5% ಸ್ಟೂಡೆಂಟ್ ಯಾರಿರ್ತಾರೋ ಆ ಹುಡುಗರಿಗೆ ಕೊಡ್ತಾರೆ. ಮೇಲ್ ಮಾಡೋಂಥ ಅವಶ್ಯಕತೆ ಇಲ್ಲ, ಬಿಡಿ. ಸರ್, ವಿ ಆರ್ ಪೂರ್ ಬಟ್ ಅಲಾಟೆಡ್ ಇನ್ ಓಕೆ ಅಂದರೆ ಅನ್ಎಡೆಡ್ ಕ್ಯಾನ್ ಐ ವೇಟ್ ಎಡೆಡ್ ಕಾಲೇಜ್? ನೋಡಪ್ಪ, ಎಡೆಡ್ ಮ್ಯಾಟ್ರ್ ಆಗುತ್ತೆ ಅಂತಂದರೆ ನಿಮಗೆ ಫೀಸ್ ಬೇಕು ಇಂಪಾರ್ಟೆಂಟ್ ಅಂತಂದರೆ ಅದ್ರ ತಕ್ಕನಿಗೆ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಮೊದಲು ನಿನಗೆ ಎಡೆಡ್ ಫಸ್ಟ್ ಹಾಕ್ಕೊಂಡಿದ್ದು ಅದು ಗೌರ್ಮೆಂಟ್ ಮೇಲೆ ಹಾಕ್ಕೊಂಡಿತ್ತು ಅಂತಂದರೆ ನೀವು ವೇಟ್ ಮಾಡು. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಖಂಡಿತ ಒಳ್ಳೆ ಕಾಲೇಜ್ ಸಿಗ್ತದೆ. ಸರಿ ಸರ್, S3G ಫೀಸ್ ಕಮ್ಮಿ ಡಿಸ್ಕೌಂಟ್ ಆಗುತ್ತಾ ಅಂತ ಅದನ್ನ ಆ ಥರ ವರ್ಡ್ಸ್ ಯೂಸ್ ಮಾಡಿಬಿಟ್ರೆ. ಯಾಕಂದರೆ ಈಗ ಬರ್ತಾ ಇರೋದು ಪ್ರೊಫೆಷ್ನಲ್ ಕೋರ್ಸು. ಕಡಿಮೆ ಫೀಸ್ ನೋಡಿ ನಿಮ್ಗೆ ಆಗುತ್ತೆ ಖಂಡಿತವಲ್ಲೂ ಕೂಡ. ಏನಂತಂದರೆ SS ಸ್ಟೂಡೆಂಟ್ಗೆ ಮಾತ್ರ 0 ರೂಪೀಸು. ಯಾರಿಗೆ ಎಲ್ಲ ಕೋರ್ಸಸ್ಸು ಎಕ್ಸೆಪ್ಟ್ ವೆಟರ್ನರಿ ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸ್ ಹೇಳಿದ್ದೀನಿ ನಾನು. ಫಾರ್ಮಸಿ ಸೈನ್ಸಲ್ಲೂ ಕೂಡ 1-2 ಕೋರ್ಸ್ಗಳು ಮೆನ್ಷನ್ ಮಾಡಿದರು, ಫಿಶರೀಸು, ಡೈರಿ ಸೈನ್ಸ್ ಅನಿಸುತ್ತೆ. ಸರಿ ಸರ್, ಫೀಸ್ ಆನ್ಲೈನ್ ಪೇಮೆಂಟ್ ಮಾಡ್ಬೋದಾ? ನೋಡಿ, ಯಾರೆಲ್ಲ 20,000 40,000 ಇದೆಯೋ ಅಥವಾ 50 ರೂಪಾಯಿ ಒಬ್ಬೊಬ್ರಿಗೆ ಅಷ್ಟೇ ತೋರಿಸುತ್ತೋ ಅಂದರೆ ಇವತ್ತು ಗೊತ್ತಾಗುತ್ತೆ ನಿಮ್ಗೆ. ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಕಡಿಮೆ ಅಮೌಂಟ್ ಇತ್ತಂದರೆ ಆನ್ಲೈನ್ ಮಾಡ್ಕೋರಿ, ಏನು ಕೂಡ ವರಿ ಮಾಡ್ಕೋಬೇಡಿ. ಬಟ್ ಜಾಸ್ತಿ ಅಮೌಂಟ್ ತೋರಿಸಿದ್ರೆ, ಲೈಕ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ ಈಗ 1,20,000 1,30,000 ಎಲ್ಲ ಫೀಸ್ ಇರುತ್ತೆ. ಬಟ್ ಇಷ್ಟೆಲ್ಲ ಫೀಸ್ ಇಟ್ಕೊಂಡು ಯಾಕೆ ಆನ್ಲೈನ್ ಮಾಡ್ತಾರೆ? 1,20,000 30,000 ಬೇಡ. ಎಲ್ಲನೂ ಕೂಡ ಚಾಲೆಂಜ್ ಮಾಡ್ಕೊಂಡು ಬ್ಯಾಂಕಿಗೆ ಕಟ್ಟಿ ಒನ್ ಡೇ ಏನೂ ಆಗೋಲ್ಲ. ಓಕೆ, ನೆಕ್ಸ್ಟ್, ಐ ಗಾಟ್ ಶ್ರೀದೇವಿ ಕಾಲೇಜ್ ಬಟ್ ಐ ವಾಂಟ್ AG ಹಾಸ್ಪಿಟಲ್, ಪ್ಲೀಸ್ ಟೆಲ್ ಮಿಸ್ ಸರ್, ಐ ಆಮ್ ಗೆಟ್ಟಿಂಗ್ ನೆಕ್ಸ್ಟ್ ರೌಂಡ್. ವೇಟ್ ಮಾಡು, ನೀನು ನೆಕ್ಸ್ಟು ಏನಾದರೂ ಪ್ರಿಯಾರಿಟಿ ಒಳಗಡೆ ಮೇಲೆ ಏನಾದರೂ ಇತ್ತಂದರೆ ಸಿಗ್ತದೆ, ವೇಟ್ ಮಾಡು. ಓಕೆ, ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೋಬೇಕಾಗತ್ತೆ. ಸರ್, ನರ್ಸಿಂಗ್ ಓನ್ಲಿ 10,000 ಇದೆ, ಅದು ಅಷ್ಟೇನಾ ಆ್ಯಂಡ್ ಇನ್ಕ್ರೀಸ್ ಆಗುತ್ತಾ? ಇದು ಡಿಫೆಂಡ್ ಅಪಾನ್ ಯಾವ ಕಾಲೇಜ್ ಸಿಗುತ್ತೆ ಅದ್ರ ಮೇಲೆ ಆಗುತ್ತೆ. ಎಕ್ಸಾಂಪಲ್ಗೆ ನಾನು ಗೌರ್ಮೆಂಟ್ ಕಾಲೇಜ್ ಸಿಕ್ತಪ್ಪ ಅಂತಂದರೆ ಅದೊಂದು 10,000 20,000 ಅಷ್ಟೇ ಇರುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ. ಬಟ್ ಅದೇ ರೀತಿಯಾಗಿ ನೀವು ಏನಾದರೂ ಪ್ರೈವೇಟ್ ಕಾಲೇಜ್ ಒಳಗಡೆ GG ಸೀಟ್ ಸಿಕ್ಕಿತ್ತಪ್ಪ ಅಂತಂದರೆ ಏನಾಗ್ತದೆ ಅಂತಂದರೆ SC ಸ್ಟೂಡೆಂಟ್ಗಂದು 0 ತೋರಿಸೋರೆ, ಬಟ್ ಕೇಳ್ತಾರೆ. 10,000 ಇರಲ್ಲ, ಒಂದು 30,000-50,000 ಫೀಸ್ ಆಗುತ್ತೆ ಪ್ರೈವೇಟ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ. ಓಕೆ, ನೆಕ್ಸ್ಟ್, ಫಸ್ಟ್ ರೌಂಡ್ ನಾವು ಹೋಲ್ಡ್ ಇಟ್ಟು ಸೆಕೆಂಡ್ ರೌಂಡ್ಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡ್ಗೆ ಸಿಕ್ಕಿದ್ದೆ ಕಾಲೇಜ್ನೇ ಸಿಗುತ್ತಾ ಇಲ್ಲ ಅಣ್ಣ ಹೇಳಿ? ನೋಡಿ, ಥಿಂಕ್ ಮಾಡಿ. ಮತ್ತು ಓಲ್ಡ್ ಇಡುವಾಗಲೂ ಕೂಡ ಈಗ 1 2 3 4 ಅಂತ ಇದೆ. ಈ 4ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಈ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಮಾಡ್ತೀರ ಅನ್ನೋಂಗಿತ್ತಂತಂದರೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಯಾವುದೆಲ್ಲ ಬೇಕೋ ಅವ್ನು ಮಾತ್ರ ಇಟ್ಕೋರಿ. ಓಕೆ, ನಿನಗೆ 1ನೇದು 2ನೇದು ಮಾತ್ರ ಬೇಕಿತ್ತಂದರೆ 3ನೇದು ಬೇಕಾದ್ರೆ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಂದರೆ ಈ 3ನೇದು ಏನಾದರೂ ಸಿಕ್ಕರು ನೀವೇನೋ ಡಿಲೀಟ್ ಮಾಡಲಿಲ್ಲ, 3ನೇ ಸಿಕ್ಕರೆ ಆಟೋಮೆಟಿಕ್ಕಾಗಿ 4ನೇ ಡಿಲೀಟ್ ಆಗುತ್ತೆ. ಈಗ ಮೇಲೇದು ಯಾವ ಕೂಡ ಸಿಗದೆ ಹೋದರೆ ಆಟೋಮೆಟಿಕ್ಲಿ 4ನೇದೇ ನಿಮ್ಗೆ ಸಿಕ್ಕಿರ್ತದೆ. ಓಕೆ, ಈ ರೀತಿ ಇರ್ತದೆ. ಹಂಗೆ ಮೇಲೆ ಇದ್ದದ್ದು ಬೇಕಾಗಿರೋ ಮಾತ್ರ ಇಟ್ಕೋಬೇಕಾಗುತ್ತೆ ನೀವು. ಸರ್, ಸೆಕೆಂಡ್ ರೌಂಡ್ಗೆ SNQ ಕೋಟ ಇರುತ್ತಾ? ಸೆಕೆಂಡ್ ರೌಂಡ್ಗೂ ಇರುತ್ತೆ, ಥರ್ಡ್ ರೌಂಡು ಕೂಡ ಇರ್ತದೆ. ಓಕೆ, ಈಗ ಲೈಕ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು 50 ಸೀಟ್ ಇದೆ ಅಂತಂದರೆ 5 ಅದರಲ್ಲಿ ಏನಪ್ಪ ಅಂದರೆ ಒಂದು 3 ಸೀಟ್ ಏನಂತಂದರೆ SNQ ಕೋಟ ಸೀಟ್ ಸಿಕ್ಕಿರುತ್ತೆ. 3 ಸ್ಟೂಡೆಂಟ್ಗೆ ಸೀಟ್ ಸಿಕ್ಕಿದೆ ಅಂತಂದರೆ ಅವ್ರು 3 ಸ್ಟೂಡೆಂಟ್ ಏನು ಮಾಡ್ಬೋದಪ್ಪ ಅಂತಂದರೆ ಅವ್ರು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅವ್ರು ಏನೋ MBBS ಸೀಟು ಅಥವಾ ಬೇರೆ ಸೀಟು ಹೋಯ್ತಂದ್ರೆ ಆ 3 ಸೀಟ್ ಇದ್ದವ್ರು ಆ ಜಾಗಕ್ಕೆ ಬೇರೆಯವ್ರು ಬರ್ಬೋದಲ್ವಾ?
ಸೊ ಹಂಗಾಗಿ ಸೆಕೆಂಡ್ ರೌಂಡಲ್ಲೂ ಕೂಡ ಎಸ್ ಎನ್ ಕೂಡ ಇರುತ್ತೆ, ಥರ್ಡ್ ರೌಂಡಲ್ಲೂ ಕೂಡ ಇರ್ತದೆ. ಅಪ್ಗ್ರೇಡೇಷನ್ ಆದಾಗ ಏನಂತಂದರೆ ಸೀಟ್ ಬೇರೆ ಬೇರೆ ಹೋಗ್ತಾ ಇರ್ತಾರೆ ಕೆಲವೊಂದಿಷ್ಟು ಹುಡುಗರಿಗೆ, ಹಂಗಾಗಿ ಎಸ್ ಎನ್ ಕೂಡ ಇರುತ್ತೆ. ಓಕೆ, ಸೊ ಬ್ರೋ ನಂದು ಇಂಜಿನಿಯರಿಂಗ್ ಕೋರ್ಸ್ ಫೀಸ್ ತೋರಿಸ್ತಿದೆ 30,000 ತೋರಿಸಿದ್ರೆ ಆಯ್ತು, ಮತ್ತು ಆ ಫೀಸ್ ಎಷ್ಟು ತೋರಿಸುತ್ತೆ ಅಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಎಸ್ಪೆಷಲಿ 32ರಿಂದ 33,000 ಎಸ್ ಎನ್ ಕೂಡ ಕೇಳಿರುತ್ತೆ. ಸೊ ಇನ್ನೂ ಕೂಡ 20,000 ಮ್ಯಾಕ್ಸಿಮಮ್ ಕೇಳ್ತಾರೆ, ಒಂದು 50,000 ರೆಡಿ ಇಟ್ಕೋರಿ ಎಸ್ ಎನ್ ಕೂಡ ಸಿಕ್ಕರೆ. ಇಲ್ಲ ನಿಮಗೆ 1,20,000 ಅಥವಾ 1,30,000 ಸಿಕ್ಕರೆ ಅದಕ್ಕೆ ಪ್ಲಸ್ 20,000 ಆ್ಯಡ್ ಮಾಡ್ಕೊಂಬಿಡಿ. ಓಕೆ ಬ್ರೋ, ಐ ಆಮ್ ಅಪ್ಲಿಕೇಬಲ್ ಫಾರ್ ಎಸ್ ಎನ್ ಕೂಡ ಬಟ್ ಕ್ಯಾಟಗರಿ ಅಲಾಟೆಡ್. ನೋಡಿ ನೀವು ಎಸ್ ಎನ್ ಕೊಟ್ಟು ನಾನು ಪದೇ ಹೇಳ್ತೀನಿ, ಎಲ್ಲರಿಗೂ ಕೂಡ ಸಿಗಬೇಕಂತ ಏನಿಲ್ಲ. ಎಲಿಜಿಬಲ್ ಇರ್ತೀರಂದರೆ ಓನ್ಲಿ ಅವ್ರು ಸಿಗೋದು ಲಕ್ಕಿ ಸ್ಟೂಡೆಂಟ್ ಅಂತ ಹೇಳ್ತೀವಿ, ಆ ರೀತಿ ಅದು. ಓಕೆ ಸರ್, ಮಾಕ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಬಟ್ ಈಗ ಅಲಾಟ್ಮೆಂಟ್ ಆಗಿಲ್ಲ. ನೋಡಿ ಯಾಕೆ ಆಗಿಲ್ಲ ಅದಕ್ಕೆ ಹೇಳೋದು. ಮಾಕ್ ಸೀಟ್ ಅಲಾಟ್ಮೆಂಟ್ ಒಳಗೆ ನಾನು ನಿಮ್ಗೆ ಒಂದು ಟೈಮ್ ಹೇಳಿದ್ದೆ, ನಾನು 1, 2, 3 ಅಂತ ಒಂದು 50ವರೆಗೂ ಹಾಕೊಂಡಿದ್ರಿ. ನೀವು 49ನೇದು ಅಥವಾ 48ನೇದು ಈ ರೇಂಜಿಗೆ ಸಿಕ್ಕಿರುತ್ತೆ. ಓಕೆ, ಅದು ನೀವು ಕಟ್ ಆಫ್ ನೋಡಿದೆ ಏನೋ ಮಾಡಿರ್ತೀರಿ, ಬೈ ಚಾನ್ಸ್ ಸಿಕ್ಕಿದೆ. ಬಟ್ ಇವಾಗ ಏನು ಮಾಡಿರ್ತಾರೆ ಅಂತಂದರೆ ಹುಡುಗರು ಏನಂತಂದರೆ ಸಾಕಷ್ಟು ಆಪ್ಷನ್ ಇಂಟ್ರಿಗೆ ಚೇಂಜಸ್ ಮಾಡಿರ್ತಾರೆ. ನೀವು ಚೇಂಜ್ ಮಾಡದೆ ಹೋಗಿದ್ರು ಕೂಡ ಬೇರೆಯವರಾದರೂ ಚೇಂಜಸ್ ಮಾಡಿರ್ತಾರೆ. ಸೊ ಅವಾಗ ಏನಾಗ್ತದೆ, ಆಟೋಮೆಟಿಕ್ಲಿ ಆಗಿ ನೀವು ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಬೇರೆಯವ್ರು ಚೇಂಜಸ್ ಮಾಡಿದಾಗ ನಿಮ್ಮದು ಆಪ್ಷನ್ ಎಂಟ್ರಿಗದು ಫುಲ್ ಕಂಪ್ಲೀಟ್ ಆಗಿ ಏನಾಗ್ತದೆ ಅಂತಂದರೆ ಸಾಫ್ಟ್ವೇರು ಫುಲ್ ಚೇಂಜಸ್ ಆಗಿಬಿಡ್ತದೆ ಅವ್ರಿಗೆ. ಓಕೆ, ಸೊ ಅಂದರೆ ಕಂಪ್ಯೂಟರ್ ಏನಾಗ್ತದೆ, ನಿಮ್ಮದು ಏನು ನೋಡೋಕೆ ಹೋಗಲ್ಲ, ಅದು ರ್ಯಾಂಕ್ ಯಾರು ಎಷ್ಟು ನಿಮ್ಗೆ ಚೆನ್ನಾಗಿರೋ ಕ್ಯಾಟಗರಿ ಅವರು ಮೊದಲು ಹಾಕೊಂಡ್ರೆ ಅವ್ರಿಗೆ ಕೊಟ್ಬಿಡ್ತದೆ. ಸೊ ಹಂಗಾಗಿ ಸೀಟ್ ಸಿಕ್ಕಿರಲ್ಲ, ನೀವು ಸೆಕೆಂಡ್ ರೌಂಡ್ ವೇಟ್ ಮಾಡೋದು ಸಿಗ್ತದೆ, ಹಂಗೇನಾಗಲ್ಲ ಆಯಿತಾ. ಸರ್ ಐ ಹ್ಯಾಡ್ ಗಾಟ್ ಎಸ್ ಎನ್ ಕ್ಯೂ ಇನ್ ವೆರಿಫಿಕೇಷನ್, ಬಟ್ ನೋಡಿ ಹಿಂಗೆ ಕೇಳ್ತಾ ಇದ್ದಾರೆ. ಎಸ್ ಎನ್ ಕ್ಯೂ ಕೊಟ್ಟು ಎಲ್ಲರಿಗೂ ಬರಬೇಕಂತೇನಿಲ್ಲ, ಎಲ್ಲರೂ ಎಲಿಜಿಬಲ್ ಇರ್ತಾರೆ ಅಷ್ಟೇ, ಸಿಗಬೇಕಂತ ಏನಿಲ್ಲ. ಓಕೆ ಸರ್, ಐ ಗಾಟ್ 1,60,000 ರ್ಯಾಂಕ್ ಇನ್ BPT. ಕ್ಯಾನ್ ಐ ಗೆಟ್ BPT ಕಾಲೇಜ್ ಇನ್ ಸೆಕೆಂಡ್ ಆರ್ ಥರ್ಡ್ ರೌಂಡ್? 1,60,000 ಇತ್ತಂದ್ರೆ ಭಾಳ ಕಷ್ಟ. ಕಟ್ ಆಫ್ ನಾನು ಬೇಕಾದ್ರೆ ಹೋಗಿ ನೋಡಿ 1,50,000 ಒಳಗಡೆ ನಿಂದಿರ್ತಾ ಇದ್ದಾವೆ. ಸ್ವಲ್ಪ ಕಷ್ಟನೇ ಇದೆ 1,60,000ಕ್ಕೆ. ಥರ್ಡ್ ರೌಂಡು ಕೂಡ ಹೇಳ್ತಾರೆ ನಾನು. ಓಕೆ, ಐ ಗಾಟ್ ಓಕೆ ಎಷ್ಟಂತಂದರೆ ಸರ್ ಐ ಗಾಟ್ 2,689 ರ್ಯಾಂಕು ಜನರಲ್ ಮೆರಿಟು, ಬಟ್ ಅಲಾಟೆಡ್ ಎಲೆಕ್ಟ್ರಾನಿಕ್ ಸಿಟಿ CS. ಸರ್ ಎಕ್ಸ್ಪೆಕ್ಟೆಡ್ BMS ಸೈಬರ್ ಸೆಕ್ಯೂರಿಟಿ ಆರ್ ವೈ ದಿಸ್ ಟಫ್ ಕಟ್ ಆಫ್. ಈ ಫಸ್ಟ್ ರೌಂಡ್ ಕಟ್ ಆಫ್ ಯಾಕೆ ಆಗಿದೆ ಅಂತ ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಇನ್ನೊಂದು ಟೈಮ್ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ನೀಟ್ದು ಏನಂತಂದರೆ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೆದಿಲ್ಲ, ಇದೇ ದೊಡ್ಡ ಎಫೆಕ್ಟ್ ಆಗಿರೋದು. ಓಕೆ, ಆ್ಯಂಡ್ ನೀಟ್ ಯಾಕೆ ನಡೆದಿದ್ರೆ ಎಫೆಕ್ಟ್ ಆಗ್ತಿದೆ ಅಂತಂದರೆ, ಆ್ಯಂಡ್ ನಿಮ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗೋಲ್ಲ. ಸೆಕೆಂಡ್ ರೌಂಡಲ್ಲಿ ಕೂಡ ಕ್ಲಾರಿಟಿ ಸಿಗೋಲ್ಲ, ಯಾಕಂತಂದರೆ ನೀಟ್ ಸ್ಟೂಡೆಂಟ್ ಕೂಡ ಸ್ಕಿಪ್ ಆಗೋರು ಇರ್ತಾರೆ MCCಲಿ. ಓಕೆ, MCCಲಿ ಇವಾಗ ಸ್ಕಿಪ್ ಆಗಲ್ಲ ಅವರು, ನೀವು ಥರ್ಡ್ ರೌಂಡಿಗೆ ಬಂದಾಗ ಸ್ಕಿಪ್ ಆಗಿರ್ತಾರೆ. ಸೊ ಅವಾಗ ಏನಾಗ್ತದೆ ಅಂತಂದರೆ ಇವಾಗ ಇನ್ನೂ ಕೂಡ MBBS, BMS, BDS ಮತ್ತು B ಫಾರ್ಮಾ, D ಫಾರ್ಮಾ ಮತ್ತು MCC ಹೋಗೋರು ಕೂಡ ಎಲ್ಲರೂ ಕೂಡ ಇಲ್ಲೇ KCTಯಲ್ಲಿ ಕೂತ್ಕೊಂಡವ್ರು ಎಲ್ಲರೂ ಕೂಡ ಇವಾಗ. ಸೊ ಹಂಗಾಗಿ ಕಟ್ ಆಫ್ ಈ ಥರ ಆಗಿದೆ ಇದು. ಓಕೆ, ಸೊ ವರಿ ಮಾಡ್ಕೋಬೇಡಿ, ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ರೌಂಡ್ ಹೋಗಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡ್ಗೆ ಅಪ್ಗ್ರೇಡೇಷನ್ ಆಗಿ ಒಳ್ಳೆ ಕಾಲೇಜ್ ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಸಿಗ್ತದೆ. ಓಕೆ, ನವೋದಯ ಕಾಲೇಜ್ ಆಫ್ ನರ್ಸಿಂಗ್ ಬಂದಿದೆ ನನಗೆ, ಪ್ರೊವಿಷನಲ್ ರಿಸಲ್ಟ್ನಲ್ಲಿ ಬಂದಿದೆ. ಸೊ ಹೇಗಿದೆ ಅಂತ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡಿ. ನವೋದಯ ರಾಯಚೂರು ಕಾಲೇಜು ಚೆನ್ನಾಗಿದೆ, ಹೋಗ್ಬೋದು. ಸರ್ SC ಕ್ಯಾಸ್ಟ್ ಇರೋದವ್ರಿಗೆ 0 ರೂಪೀಸ್ ಅಂತ ಹೇಳಿದಾರಲ್ವಾ, ಬಟ್ 1,30,000 ತೋರಿಸ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಟ್ ನಾಳೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳುವಾಗ ಕೇವಲ 50 ರೂಪಾಯಿ ಅಷ್ಟೇ ಕೇಳುತ್ತೆ, ವರಿ ಮಾಡ್ಕೋಬೇಡಿ. ಓಕೆ, ಐ ಗಾಟ್ ಫಾರ್ ಡಯಾಲಿಸಿಸ್ ಟೆಕ್ನಾಲಜಿ ಬಟ್ ಐ ವಾಂಟ್ ಪರ್ಫ್ಯೂಷನ್ ಟೆಕ್ನಾಲಜಿ ಅಂದರೆ HS ಕೋರ್ಸ್ ಕೇಳ್ತಾ ಇದ್ದಾರೆ ಅವರು. ಇಸ್ ಇಟ್ ಪಾಸಿಬಲ್ ಟು ಗೆಟ್ ನೆಕ್ಸ್ಟ್ ರೌಂಡ್ ಸಿಗದೆ ಹೋದ್ರು ಕೂಡ ಥರ್ಡ್ ರೌಂಡ್ ನೆಟ್ಗೆ ಸಿಗ್ಬೋದು, ಖಂಡಿತ ಟ್ರೈ ಮಾಡಿ. ಓಕೆ, ಇಷ್ಟು ಕ್ವಶನ್ಸ್ ಹಾಕಿದ್ರಿ ಈ ಒಂದು ಕಮೆಂಟ್ಗೆ. ಸೊ ನೋಡಿ, ಈ ರೀತಿ ನಿಮ್ಗೆಲ್ಲನೂ ಕೂಡ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋಕ್ಕೂ ಕೂಡ ಕಮೆಂಟ್ ಹಾಕಿ, ಅದಕ್ಕೆ ಫ್ರೀ ಇದ್ದಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಆ್ಯಂಡ್ ಇವತ್ತು ರಿಸಲ್ಟ್ ಕೇಳ್ತಾ ಇದ್ರೆ 5 ಗಂಟೆವರೆಗೂ ಕೂಡ ರಿಸಲ್ಟ್ ಬರಲ್ಲ, ಇದು ಫಿಕ್ಸ್ ಇದು. ಓಕೆ, 5 ಗಂಟೆ ಮೇಲೆ ಬರಲ್ಲ, ಅಥವಾ ಸಾಯಂಕಾಲ ಮೇಲೆ ಇವತ್ತು ನೈಟ್ ರಿಸಲ್ಟ್ ಬರ್ತದೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಲಿಂಕ್ ಬಿಟ್ಟ ತಕ್ಷಣ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಯಾಕಂದರೆ ಇಮಿಡಿಯೇಟ್ ಲಿಂಕ್ನ ಶೇರ್ ಮಾಡಿಬಿಡ್ತೀನಿ ಬಂದ ತಕ್ಷಣ. ಥ್ಯಾಂಕ್ ಯು.